ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಮುಂದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈಗ ಈ ಕಥೆಯಲ್ಲಿ ಅತ್ಯಂತ ಭಾವುಕ ಘಟ್ಟಕ್ಕೆ ಬಂದು ತಲುಪಿದೆ. ಪ್ರೀತಿ ಮತ್ತು ಕರ್ತವ್ಯಗಳ ನಡುವೆ ಸಿಲುಕಿರುವ ಭೂಮಿಯ ಅಂತರಾಳದ ನೋವು ಇಂದು ಕಣ್ಣೀರಿನ ರೂಪದಲ್ಲಿ ಹೊರಬಂದಿದೆ. ಸಾಹೇಬ್ರನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದ ಭೂಮಿ ಪರದಾಡುತ್ತಿರುವ ಪಾಡು ಯಾರಿಗೂ ಬೇಡ. ಈ ರೋಚಕ ಕತೆ ಏನೇನು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾಗ್ಯಮ್ಮ ಅವರು ಸಂಸಾರದ ಪಾಠ ಶುರು ಮಾಡ್ತಾರೆ. ಸಂಚಿಕೆ ಆರಂಭದಲ್ಲಿ ಭಾಗ್ಯಮ್ಮ ಅವರು ಭೂಮಿಗೆ ಸಂಸಾರದ ಗುಟ್ಟನ್ನು ಹೇಳಿಕೊಡ್ತಾರೆ. ಗಂಡ ಹೆಂಡತಿ ಅಂದ ಮೇಲೆ ಶಿವ ಪಾರ್ವತಿಯರಂತೆ ಸಣ್ಣ ಪುಟ್ಟ ಜಗಳಗಳು ಇರಲೇಬೇಕು, ಆಗಲೇ ಪ್ರೀತಿ ಗಟ್ಟಿಯಾಗೋದು ಅಂತ ಹೇಳಿ ಹೇಳ್ತಾರೆ. ಆದರೆ ಭೂಮಿಗೆ ಗೊತ್ತು, ಸಾಹೇಬರ ಜೊತೆಗಿನ ತನ್ನ ಸುಳ್ಳು ಸಂಸಾರದ ಆಯಸ್ಸು ಕೇವಲ ವಾರ ಮಾತ್ರ ಉಳಿದಿದೆ ಅಂತ ಹೇಳಿ. ಆದರೆ ಅಮ್ಮನ ಪ್ರೀತಿ ಮಾತುಗಳನ್ನು ಕೇಳ್ತಾ ಭೂಮಿ ಒಳಗೆ ಮಲಗ್ತಾಳೆ. ಈ ಕಡೆ ಲಕ್ಷ್ಮಕ್ಕನ ಮುಂದೆ ಹೃದಯ ಬಿಚ್ಚಿಟ್ಟ ಭೂಮಿ. ಏನು ಮಾಡಬೇಕು ಭೂಮಿಗೆ ಈ ಕಡೆ ಗೊತ್ತಾಗಲ್ಲ. ಈ ಕಡೆ ಭೂಮಿ ಮುಖದಲ್ಲಿರುವ ಆತಂಕವನ್ನು ಕಂಡು ಲಕ್ಷ್ಮಕ್ಕ ಅವರು ಸುಮ್ಮನಿರುವುದಿಲ್ಲ. ಭೂಮಿ, ನೀನು ಏನೋ ನನ್ನಿಂದ ಮುಚ್ಚಿಡ್ತಾ ಇದೆಯಾ ಅಂತ ಹೇಳಿ ತುಂಬ ಅವರಿಗೆ ಕೇಳ್ತಾನೆ ಇರ್ತಾರೆ. ಆಗ ಭೂಮಿ ಅವ್ರು ತುಂಬ ಪೀಡಿಸೋದ್ರಿಂದ ಸತ್ಯ ಕೇಳಿದಾಗ ಭೂಮಿ ತನ್ನ ಹೃದಯದ ಬಾಗಿಲನ್ನು ಅವ್ರ ಮುಂದೆ ತೆರೆಯುತ್ತಾಳೆ. ಲಕ್ಷ್ಮಕ್ಕ, ನನಗೆ ತಿಳಿಯದಂತೆ ನಾನು ಅಜಿತ್ ಸಾಹೇಬರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ಇರೋಗ ಮೈಲ ಈ 1 ವರ್ಷದ ಒಪ್ಪಂದದ ಅವಧಿಯಲ್ಲಿ ಅವರು ನನ್ನನ್ನು ಗೌರವಿಸಿದ ರೀತಿ, ನನ್ನನ್ನು ನೋಡಿಕೊಂಡ ರೀತಿ ನನ್ನನ್ನು ಅವರತ್ತ ಸೆಳೆದಿದೆ. ಈಗ ಅವರನ್ನು ಬಿಟ್ಟು ಹೋಗುವ ಮಾತು ಕೇಳಿದರೆ ನನ್ನ ಪ್ರಾಣವೇ ಹೋದಂತಾಗುತ್ತದೆ ಅಂತ ಹೇಳಿ ಅಳ್ತಾ ಇರ್ತಾಳೆ. ಹಾಗೆ ಮತ್ತು ತನ್ನ ಪ್ರೀತಿಯನ್ನು ಡೈರಿಯಲ್ಲಿ ಬರೆದಿದ್ದರೂ ಸಾಹೇಬರು ಅದನ್ನು ಓದುತ್ತಿಲ್ಲ ಅಂತ ಹೇಳಿ ಕೊರಗು ಅವಳನ್ನು ಕಾಡ್ತಾ ಇರುತ್ತೆ. ಈ ಕಡೆ ಅಜಿತ್ ಸಾಹೇಬ್ರು ಮೌನ, ಈ ಕಡೆ ಲಕ್ಷ್ಮಕ್ಕ ಅವರ ಪ್ರಯತ್ನ. ಭೂಮಿ ಕಷ್ಟ ನೋಡೋಕ್ಕಾಗದೆ ಲಕ್ಷ್ಮಕ್ಕ ಅವರು ಅಜಿತ್ ಸಾಹೇಬ್ರ ಬಳಿ ಹೋಗಿ ಮಾತಾಡ್ತಾರೆ. ಕಾಂಟ್ರಾಕ್ಟ್ ಮುಗಿಯುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದಾಗ ಅಜಿತ್ ಅತಿ ಗಂಭೀರವಾಗಿ, ನಿಯಮ ಅಂದರೆ ನಿಯಮವೇ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಕಟ್ಟುನಿಟ್ಟಾಗಿ ಹೇಳ್ತಾರೆ. ಅಜಿತ್ ಮನಸ್ಸಿನಲ್ಲೂ ಭೂಮಿ ಮೇಲೆ ಪ್ರೀತಿ ಇದೆಯಾ ಅಥವಾ ಕೇವಲ ಕರ್ತವ್ಯವೋ ಎಂಬ ಗೊಂದಲ ಲಕ್ಷ್ಮಕ್ಕ ಅವರಿಗೆ ಕಾಡುತ್ತದೆ. ಆದರೆ ಭೂಮಿ ಹತ್ತಿರ ಬಂದು ಸಾಹೇಬರ ಮನಸ್ಸಲ್ಲಿ ಯಾವುದೇ ಪ್ರೀತಿ ಇಲ್ಲ ಅಂತ ಹೇಳಿದಾಗ ಭೂಮಿಗೆ ಪ್ರಪಂಚವೇ ಕುಸಿದು ಬಿದ್ದಂತೆ ಅನಿಸುತ್ತದೆ. ಈ ಕಡೆ ಹೋಳಿ ಹಬ್ಬದ ಸಂಕಲ್ಪ. ಲಕ್ಷ್ಮಕ್ಕ ಭೂಮಿಯನ್ನು ತನ್ನ ಮನೆಗೆ ಕರೆದರೂ ಭೂಮಿ ಒಪ್ಪುವುದಿಲ್ಲ. ನಾನು ಒಪ್ಪಿಕೊಂಡಂತೆ 1 ವರ್ಷದ ಅವಧಿ ಮುಗಿಯುವವರೆಗೂ ಸಾಹೇಬರ ಜೊತೆ ಇರುತ್ತೇನೆ. ನಾಳೆ ಹೋಳಿ ಹಬ್ಬ ಇದೆ. ಇದು ಈ ಮನೆಯಲ್ಲಿ ನನ್ನ ಪಾಲಿನ ಕೊನೆಯ ಸಂಭ್ರಮ. ಈ ಬಣ್ಣದ ನೆನಪುಗಳನ್ನು ಹೊತ್ತೇ ನಾನು ಇಲ್ಲಿಂದ ಹೊರಡುತ್ತೇನೆ ಅಂತ ಹೇಳಿ ಕಣ್ಣೀರು ಒರೆಸಿಕೊಂಡು ಹೋಗ್ತಾಳೆ. ಆ ದೃಶ್ಯ ನಿಜಕ್ಕೂ ಕರುಳು ಹಿಂಡುವಂತಿತ್ತು. ಮತ್ತು ಈ ಕಡೆ ಅಜಿತ್ ಸಾಹೇಬ್ರು ರಹಸ್ಯ ತನಿಖೆ. ಇನ್ನೊಂದೆಡೆ ಅಜಿತ್ ಸುಮ್ಮನೆ ಕುಳಿತಿಲ್ಲ. 21 ವರ್ಷಗಳ ಹಿಂದೆ ಶಾರದಾ ಅತ್ತೆ ಕಾಣೆಯಾಗಿದ್ದರ ಹಿಂದೆ ದೊಡ್ಡ ಸಂಚಿದೆ ಅಂತ ಹೇಳಿ ಪತ್ತೆ ಹಚ್ಚುತ್ತಾ ಇದ್ದಾರೆ. ಮತ್ತು ಅಶ್ವಿನಿ, ರಾಣಾ ಈ ತನಿಖೆಯಿಂದ ಬೆಚ್ಚಿ ಬಿದ್ದಿದ್ದಾರೆ. ಅಜಿತ್ನನ್ನು ತಡೆಯಲು ಈಗ ಪ್ರಾಣಕ್ಕೆ ಸಂಚು ರೂಪಿಸುತ್ತಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಈ ಹೋಳಿ ಹಬ್ಬದ ಬಣ್ಣ ಯಾರ ಬದುಕನ್ನು ಬದಲಿಸಿದೆ ಎಂಬುದು ಕುತೂಹಲ ಮೂಡಿಸಿದೆ. ಈಗ ಮುಂದೆ ಏನೇನು ಆಗತ್ತೆ, ಏನೇನು ಬದಲಾವಣೆ ತೆಗೆದುಕೊಳ್ಳುತ್ತೆ ಸೀರಿಯಲ್ನಲ್ಲಿ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಯಾವುದೇ ಹೊಸ ಸಂಚಿಕೆ ಹಾಕಿದರೂ ನಿಮಗೆ ಬಂದು ತಲುಪುತ್ತೆ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ಕಥೆಯಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ನೀವು ಅರ್ಧಂಬರ್ಧ ನೋಡೋದ ತಕ್ಷಣ ಏನಾಗುತ್ತೆ, ಪೂರ್ತಿ ಕಥೆ ಏನು ಅಂತ ಹೇಳಿ ಗೊತ್ತಾಗಲ್ಲ. ಹಾಗಾಗಿ ಮೊದಲಿಂದ ಲಾಸ್ಟ್ವರೆಗೂ ಸಂಚಿಕೆ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ನೀವು ಯಾವುದಾದ್ರೂ ಸೀರಿಯಲ್ಲು ತುಂಬ ಇಷ್ಟಪಡೋದು ಕಾಮೆಂಟ್ ಮಾಡಿ. ಅದರದ್ದನ್ನು ನಾನು ಮುಂದಿನ ಕತೆ ಏನು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಸೀರಿಯಲಲ್ಲಿ ಅವರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.